ಹ್ಞೂ ಈ ತಾಲೂಕು ಆಫೀಸಲ್ಲಿ ಕೊಡಿದ್ರೆ ಎಲ್ಲಿ ನೀವು ಕುಡ್ದಿದ್ದು? ಇಲ್ಲೇ ಕುತ್ಕೊಂಡು ತಾಲೂಕು ಭಾಷೆಗೆ ಹೋದೆ, ಎಲ್ಲ ಅವ್ರ ಹೆಸರಿಗೆ ಆಯ್ತಾ ಇದ್ರು, ನಂದೇನೂ ಇಲ್ಲ ಇನ್ನು. ಹೀಗೆ ಮಾಡೋಕು ಬಂದೆ ಸೀದಾ ಅಂದ್ರೆ ಸರ್ವಿಸ್ ಕುಡ್ಕ ಸೀದಾ ಬರ್ತಾಯಿದ್ದೆ. ಫ್ರೆಂಡಿಗೆ ಫೋನ್ ಮಾಡಿದೆ, ಹಿಂಗೆ ಆಗ್ಬಿಟ್ಟೈತೆ ಅಂತ. ಅವ್ರಿಗೆ ಹಾಕ್ಯಂಬಂದ್ರೆ ಸರ್ ಇದು ಅರಿಶಕ್ಕೆ ಹೋಗಿರ್ವಿ. ಇದಕ್ಕೆಲ್ಲ ಕಾರಣ ಕೃಷ್ಣಪ್ಪ ತಾಲೂಕು ಆಫೀಸರ್ ಬಗ್ಗೆ ಸರ್ ಅವ್ರಿಬ್ರು ಸೇರ್ಕಡೆ ನಮ್ಗೆ ಮಾಡಿಬಿಟ್ರು ಸರ್. ತಾಲೂಕು ಆಫೀಸ್ ಎದುರುಗಡೆ ಇದ್ದೀನಿ ಅಂದರು. ವಿಷ ಕೊಡ್ಬಿಟ್ಟಿದ್ದೀನಿ, ನಾನು ಜಮೀನನ್ನು ಬೇರೆಯವ್ರಿಗೆ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದರು. ತಹಸೀಲ್ದಾರ್ ಯಾರು ಬೇರೆಯವ್ರಿಗೆ ಮಾಡಿಬಿಟ್ಟಾರೆ, ಅದರಿಂದ ನಮ್ಮ ವಿಷ ಕುಡಿದಿದ್ದೀನಿ ಅಂತ ಹೇಳಿದರು. ನಾನು ಅಲ್ಲಿಂದ ಬಂದವನು ಇವ್ರನ್ನ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀನಿ ಸರ್. ಈಗ ಅವ್ರ ಅಪ್ನೆಸಲ್ಲಿ ಜಮೀನ ಯಾರೋ ಬೇರೆ ಹೆಸರಿಗೆ ಹೋಗಿದೆ ಅಂತೆ, ಹಂಗಾಗಿ ಬೇಜಾರು ಮಾಡ್ಕೊಂಡು ಅವ್ರು ವಿಷ ಕುಡಿದ್ರು ಸರ್. ಎಲ್ಲಿ ಕುಡಿದ್ರಂತ? ತಾಲೂಕು ಆಫೀಸ್ ಎದುರುಗಡೆ ಕುಡಿದಿದ್ರು ಸರ್. ಸರ್ ಏನು ನಿಮ್ಗೆ ಪರಿಚಯ ಅವರು? ಈಗ ನಮ್ಮೂರವರು ಸರ್ ಪರಿಚಯನೇ. ನಮ್ಮ ಎದುರುಗಡೆ ಮನೆ, ಹಳೆ ಮನೆ ಇದ್ದಾಗ ಅವರು ಎದುರುಗಡೆ ಮನೆಯವ್ರೆ ಅವರು. ಹಿಂಗೆ ಅಂತ ಫೋನ್ ಮಾಡಿದ್ರು ಮಧ್ಯಾಹ್ನ. ಬೇಡ ಸುಮ್ಮನಿರು ಅಂತೆಲ್ಲ ಹೇಳಿದೆ. ಆದರೂ ಅವರು ಇದು ಮಾಡ್ಕೊತೀರಿ ಹಂಗೆ ಹಂಗಿದೆ, ಮಾಡ್ಕೊಂಬೇಡ ಬೋಲ್ ಕೋರ್ಟ್ ಆಡಿರತ್ತಲ್ಲ, ಅವ್ರು ಎಲ್ಲರ ಮೇಲೆ ಕೇಸ್ ಹಾಕಿರೋದು ಬಿಡು ಅಂತ ಹೇಳಿದೆ. ಆದರೂ ಅವರು ಕೇಳಿಲ್ಲ. ಸಾಯಂಕಾಲದಾಗ ಇದು ಮಾಡಿಬಿಟ್ಟು ಸ್ವಾಮಿಗೆ ಫೋನ್ ಮಾಡಿದೆ. ಸರ್